ಸಿದ್ದರಾಮಯ್ಯನವರು 2028ರವರೆಗೆ ಇವರೇ ಸಿ ಎಮ್ ಆಗಿ ಉಳಿತಾರೆ ಅನ್ನುವಂಥದ್ದು. ಒಂದು ವೇಳೆ ಬದಲಾವಣೆ ಬಂದರೆ ಅದು SC ಯಾರಾದರೂ ಆಗ್ಬೋದು. ಹಿಂದೆ ಕೆಲವು ದಿನಗಳಿಂದ ನೀವು ನೋಡ್ತಾ ಇದ್ದೀರಿ, ಕೇಳಿದ್ದೀರಿ, ಈ ದಲಿತ ಸಿ ಎಮ್ ಆಗಬೇಕು ಅನ್ನೋದು ಮಾತು ಬಂದಾಗ ಸಹಜವಾಗಿ ಯಾರಿಗಾದರೂ ಕೂತವ್ರು ಇದ್ದೇ ಇರೋದು. ಮಲ್ಲಿಕಾರ್ಜುನ ಖರ್ಗೆ ಆಸೆ ಇರಬೇಕಿಲ್ಲ ಅಂತಲ್ಲ, ಆಸೆ ಇಲ್ಲದವ್ರು ಯಾರಿದ್ದಾರೆ, ಅದರಲ್ಲೂ ಮುಖ್ಯಮಂತ್ರಿ ಸ್ಥಾನದಿಂದ ಬರಬೇಕಾಯ್ತು. ಪಾಪ ಧರ್ಮಸಿಂಗ್ ಅವ್ರ ಸಮಯದಲ್ಲಿ ಆಗಬೇಕಾಯಿತು. ಆ ಸಂದರ್ಭದಲ್ಲೇ ನಮ್ಮ ದೇವೇಗೌಡರು ತಪ್ಪಿಸಿದ್ರು ಅನ್ನೋದು ಒಂದು ವಾದದ. ಹೀಗಾಗಿ ಇವತ್ತು ಅದೊಂದು ಆಸೆ ಉಳಿದು ಹಾಗೆ ಇತ್ತು, ಅದನ್ನೇನೋ ಆಗಬೇಕು ಅನ್ನುವಂಥ ಎಲ್ಲರೂ, ಈವನ್ ಸಿದ್ದರಾಮಯ್ಯನವ್ರಿಗೂ ಖರ್ಗೆ ಅವರು ಆಗ್ತಾರೆ ಅಂದ್ರೆ ರೆಡ್ಡಿರ ಆಗಲಿ ಅನ್ನುವಂಥ ಮನೋಭಾವ. ದೊಡ್ಡವರು, ಹಿರಿಯರು, ಬೆಳೆದು ಬಂದವರು, ಕಾಂಗ್ರೆಸ್ ಜೊತೆಗೆ ಮೂಲ ಕಾಂಗ್ರೆಸ್ಸಿಗರು, ವಿಶ್ವಾಸಿಗರು. ಹೀಗಾಗಿ ಮತ್ತು ನಮ್ಮ DK ಶಿವಕುಮಾರ್ ಅವರಿಗೆ ಆದರೂ ಸಹಿತ ನಮ್ಮ ಖರ್ಗೆ ಅವ್ರನ್ನ ಸಿ ಎಮ್ ಆಗಿ ಮಾಡಬೇಕಪ್ಪ, ನಾನಂತೂ ಆಯ್ತು, ನೀವು ಬರೋದು ನಾನು ಬಿಡ್ತೀನಿ ಅನ್ನೋಂಥ ಮಾತನ್ನು ಅವ್ರಿಗೆ ಹೇಳಿದಾರ ಸುದ್ದಿಗಳಿದ್ದಾವ, ಹೇಳಿರ್ಬೇಕಿಲ್ಲ ಅಂತಲ್ಲ. ಆದರೆ ಹೈಕಮಾಂಡ್ ಅಂದರೆ ಸೋನಿಯಾ ಗಾಂಧಿ ಅವರಿಂದ ನೀವು ಸ್ಟೇಟಿಗೆ ಹೋದರೆ ಇಲ್ಲೇ ರಾಹುಲ್ನ ರಾಜಕೀಯವಾಗಿ ಸಲಹೆ ಕೊಡುವವರು ಯಾರು, ಅದರಿಂದ ನೀವು ಇರಲಿಲ್ಲ ನಮ್ಮ ಜೊತೆಗೆ ಅಂಥೇಳಿ ಮುಖ್ಯಮಂತ್ರಿ ಆಗೋದನ್ನು ಸರಿಸಿದ್ರು ಅನ್ನುವಂಥದ್ದು. ಅದಕ್ಕೆ ಅದು ದೈವ ಬೇಕು, ಮತ್ತೇನು ಬೇಕು ಅನ್ನೋಂಥ ಮಾತನ್ನು ನಮ್ಮ ಖರ್ಗೆ ಅವರು ಆಡಿದರು ಅಂಥೇಳಿ ಒಂದಿಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಅದು ಸತ್ಯನದ. ಯಾಕಂದ್ರೆ ಇವತ್ತು ರಾಷ್ಟ್ರ ಮಟ್ಟದಲ್ಲೇ ರಾಹುಲ್ ಗಾಂಧಿ ಅವರಿಗೆ ನಮ್ಮವರು ಅನ್ನುವಂಥವ್ರು ಯಾರಿದ್ದಾರೆ ಅನ್ನೋದು ಮಾತು ಮ್ಯಾನ್ನಲ್ಲಿ ಕೇಳ್ತಾ ಇರುವಂಥದ್ದು. ಯಾಕಂದರೆ ಇಡೀ ದೇಶದ ರಾಜಕಾರಣದಲ್ಲೇ ವಿಶೇಷವಾಗಿ ಅನುಭವ, ನೋಡೋ ದೃಷ್ಟಿಕೋನ, ಜೊತೆಗೆ ನಮ್ಮವರು ಮೋಸ ಮಾಡದವರು ಯಾರು ಅನ್ನೋದು ಸ್ವತಃ ಅವರಿಗೆ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಆ ಕುಟುಂಬಕ್ಕೆ ಇವತ್ತು ಮನವರಿಕೆ ಆದಂಥದ್ದು.